ನಮಸ್ಕಾರ ಮಕ್ಳೇ, ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಹೇಗ್ ಹೋಯ್ತು ನಿಮ್ಮ ಒಂದು ಪೂರ್ತಿ ದಿನ? ಚೆನ್ನಾಗ್ ಹೋಯ್ತಾ? ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಸೊ ನಮ್ಮ ಕ್ಲಾಸ್ ಕಡೆಗೆ ಹೋಗೋಣ. ನಮ್ಮ ಚಾಪ್ಟರ್ ಯಾವುದು ಮಕ್ಳೇ? ಎಸ್, ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈಗಾಗ್ಲೇ ನಾವು ಹಿಂದಿನ ಕ್ಲಾಸಲ್ಲಿ ಯಾವ ವಿಷಯ ಕುರಿತು ಚರ್ಚೆ ಮಾಡ್ತಾ ಇದ್ವಿ? ನಾವು ಅಂದಾಜು ಮತ್ತು ನಿಖರ ಬೆಲೆಗಳು, ಹೌದಾ? ಅಂದಾಜು ಮತ್ತು ನಿಖರ ಬೆಲೆಗಳ ಮೇಲೆ ನಾವು ನಮ್ಮ ಒಂದು ಚರ್ಚೆಯನ್ನ ಪ್ರಾರಂಭ ಮಾಡಿದ್ವಿ, ಹೌದಾ? ಅದಕ್ಕಿಂತ ಮುಂಚೆ ನಾವೇನ್ ಮಾಡಿದ್ವಿ? ಅಂತಾರಾಷ್ಟ್ರೀಯ ಪದ್ಧತಿ ಮತ್ತು ಭಾರತೀಯ ಪದ್ಧತಿಯ ಪ್ರಕಾರ ಸಂಖ್ಯೆಗಳನ್ನ ಹೋಲಿಕೆ ಮಾಡಿದ್ವಿ. ತದನಂತರ ಆ ಅಂದಾಜು ಮತ್ತು ನಿಖರ ಮೌಲ್ಯಗಳ ಕುರಿತಾದಂತಹ ಒಂದಿಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ವಿ, ಹೌದಾ? ಸೊ ಇವತ್ತಿನ ಕ್ಲಾಸಲ್ಲಿ ಅಂದಾಜು ಮತ್ತು ನಿಖರ ಬೆಲೆಗಳ ಕುರಿತು ಚರ್ಚೆ ಮಾಡೋಣಂತೆ. ಎಸ್, ಸೊ ನನ್ನ ಸ್ಕ್ರೀನ್ ಅನ್ನ ನಿಮ್ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ. ಸೊ ಉದಾಹರಣೆಗಳು ಯಾವ್ಯಾವ್ ನೋಡಿದ್ವಿ? ಮೊದ್ಲಿಗೆ ನಾವು ನೋಡಿದ್ದು ಪಾರ್ಟಿಗಾಗಿ ಪಿಜ್ಜಾ ಆರ್ಡರ್ ಮಾಡುವ ಒಂದು ಉದಾಹರಣೆ, ಹೌದಾ? ಸೊ ಈ ಒಂದು ಉದಾಹರಣೆಯಲ್ಲಿ ನಾವ್ ಏನ್ ಮಾಡಿದ್ವಿ? ಪಿಜ್ಜಾಗಳನ್ನ 3.33 ಪಿಜ್ಜಾಗಳು ಆರ್ಡರ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವ್ ಏನ್ ಮಾಡಿದ್ವಿ? ಪೂರ್ಣ ಸಂಖ್ಯೆಯನ್ನ ತೆಗೆದುಕೊಂಡಿದ್ವಿ, ಹೌದಾ? 4 ಪಿಜ್ಜಾಗಳನ್ನ ಆರ್ಡರ್ ಮಾಡ್ವಿ. ತದನಂತರ 500 ರೂಪಾಯಿ ಇತ್ತು ನಮ್ ಕಡೆ. ನಾವು ಏನ್ ಮಾಡ್ಬೇಕಿತ್ತು? 70 ರೂಪಾಯಿ ಬೆಲೆಯುಳ್ಳ ನೋಟ್ಬುಕ್ ಗಳನ್ನ ಖರೀದಿಸಬೇಕಾಗಿತ್ತು, ಹೌದಾ? ಸೊ ಹಾಗಾಗಿ ನಾವ್ ಏನ್ ಮಾಡಿದ್ವಿ? 7.14 ನೋಟ್ಬುಕ್ ಗಳನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವ್ ಎಷ್ಟನ್ನ ಖರೀದಿ ಮಾಡೋದು? ನಾವು 7 ನೋಟ್ಬುಕ್ಗಳು ಅಂತ ಒಂದು ಕೆಳಗಿನ ಪೂರ್ಣ ಸಂಖ್ಯೆಗೆ ನಾವು ಅದನ್ನ ಅಂದಾಜಿಸ್ಕೊಂಡು 7 ನೋಟ್ಬುಕ್ಗಳನ್ನ ಖರೀದಿ ಮಾಡಿದ್ವಿ, ಹೌದಾ? ನಂತರ ಬಂದಿದ್ದು, ನಾವು ರಸ್ತೆಯಲ್ಲಿ ಪ್ರಯಾಣ ಮಾಡೋ ಸಮಯದಲ್ಲಿ ನಾವು ಅಂದಾಜಿನ ಒಂದು ಏನನ್ನ ಹೇಳ್ತೀವಿ? ವೇಳೆಯನ್ನ ತಿಳಿಸ್ತೀವಿ, ಹೌದಾ ಇಲ್ವೋ? 2 ತಾಸು 30 ನಿಮಿಷ ಆಗೋದಿದ್ರೆ ಸುಮಾರು 3 ಗಂಟೆಗಳು ಆಗಬಹುದು ಅಥವಾ 3 ತಾಸು ಆಗಬಹುದು ಅಂತ ಹೇಳ್ತೀವಿ, ಹೌದಾ? ಸೊ ಈ ಮೇಲಿನ ಎಲ್ಲ ಉದಾಹರಣೆಗಳಲ್ಲಿ ನಾವ್ ಏನನ್ನ ನೋಡಿದ್ವಿ? ಪಿಜ್ಜಾ ಆರ್ಡರ್ ಮಾಡೋದಾಗಿರಬಹುದು, ನಂತರ ನಮ್ಮ ಒಂದು ಪ್ರಯಾಣದ ಅವಧಿ ಆಗಿರಬಹುದು, ಅಥವಾ ನಾವು ನೋಟ್ಬುಕ್ ಗಳನ್ನ ಖರೀದಿ ಮಾಡೋದು ಸಂಖ್ಯೆ ಆಗಿರಬಹುದು. ಈ 3 ಉದಾಹರಣೆಗಳಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ? ಪೂರ್ಣ ಸಂಖ್ಯೆಗಳಲ್ಲಿ ನಾವು ಅವನ್ನ ಏನ್ ಮಾಡ್ತಾ ಇದೀವಿ? ಕನ್ವರ್ಟ್ ಮಾಡ್ತಾ ಇದ್ವಿ, ಹೌದೋ ಇಲ್ಲೋ? ನಾವು ದೊಡ್ಡ ಸಂಖ್ಯೆಗೆ ಮಾರ್ಪಡಿಸ್ತೀವಿ ಅಥವಾ ಚಿಕ್ಕ ಸಂಖ್ಯೆಗೆ ಏನ್ ಮಾಡ್ತೀವಿ? ಮಾರ್ಪಡಿಸ್ತೀವಿ, ಹೌದೋ ಇಲ್ವೋ? ಆ ಒಂದು ವಿಧಾನಗಳಿಗೆ ನಾವ್ ಏನಂತ ಕರಿತೀವಿ? ರೌಂಡಿಂಗ್ ಅಪ್ ಅಥವಾ ರೌಂಡಿಂಗ್ ಡೌನ್ ವಿಧಾನಗಳು ಅಂತ ಕರಿತೀವಿ, ಹೌದಾ? ನಾವು ದೊಡ್ಡ ಸಂಖ್ಯೆಗೆ ಮಾರ್ಪಡಿಸಿದಾಗ ಅದು ಏನಾಗುತ್ತೆ? ರೌಂಡಿಂಗ್ ಅಪ್ ಅಂತ ಕರಿತೇವೆ, ಹೌದಾ? ನಾವು ಏನ್ ಮಾಡ್ತಾ ಇದೀವಿ ಇಲ್ಲಿ? ದೊಡ್ಡ ಸಂಖ್ಯೆಗೆ ರೌಂಡಿಂಗ್ ಅಪ್ ಇಸ್ ನಥಿಂಗ್ ಬಟ್ ಅದನ್ನ ನಾವೇನಂತ ಕರಿತೀವಿ ಕನ್ನಡದಲ್ಲಿ? ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸುವ. ನಂತರ ಚಿಕ್ಕ ಸಂಖ್ಯೆಯಾಗಿ ಮಾರ್ಪಡಿಸುವ ಅಥವಾ ರೌಂಡಿಂಗ್ ಡೌನ್ ಮೆಥಡ್ ಗಳನ್ನ ನಾವೇನ್ ಮಾಡಿದ್ದೇವೆ? ಇಲ್ಲಿ ವಿಧಾನಗಳನ್ನ ಅನುಸರಿಸಿದ್ದೇವೆ ಮಕ್ಳೇ, ಹೌದಾ? ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸುವ ಅಥವಾ ರೌಂಡ್ ಅಪ್ ಅಂತಂದ್ರೆ ಏನು? ಮೇಲಕ್ಕೆ ಪೂರ್ಣಾಂಕಗೊಳಿಸುವುದು ಎಂದರೆ ಮುಂದಿನ ಪೂರ್ಣ ಸಂಖ್ಯೆಯನ್ನು ತೆಗೆದುಕೊಳ್ಳುವುದು, ಹೌದಾ? ಉದಾಹರಣೆಗೆ ನಾವು ಪಿಜ್ಜಾ ಎಷ್ಟು ಆರ್ಡರ್ ಹಾಕ್ಬೇಕಾಗಿತ್ತು ಮಕ್ಳೇ? 3.33 ಪಿಜ್ಜಾ ಆರ್ಡರ್ ಹಾಕ್ಬೇಕಾಗಿತ್ತು. ಆದ್ರೆ 3.33 ಪಿಜ್ಜಾ ಹಾಕ್ಲಿಕ್ಕೆ ಸಾಧ್ಯವಿದ್ದಿದ್ದಿಲ್ಲ. ಅದಕ್ ನಾವೇನ್ ಮಾಡಿದ್ವಿ? ಅದನ್ನ ಮುಂದಿನ ಪೂರ್ಣ ಸಂಖ್ಯೆಗೆ ಏನ್ ಮಾಡಿದ್ವಿ? ಅದನ್ನ ಮುಂದಿನ ಪೂರ್ಣಾಂಕಗೆ ನಾವು ಅದನ್ನ ಮುಂದಿನ ಒಂದು ಪೂರ್ಣ ಸಂಖ್ಯೆನ ನಾವು ತೆಗೆದುಕೊಂಡ್ವಿ, ಹೌದಾ ಇಲ್ವಾ? ಆ ಒಂದು ವಿಧಾನಕ್ಕೆ ನಾವೇನಂತೀವಿ? ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸುವ ವಿಧಾನ ಅಂತ ಕರಿತೀವಿ. ಅಂದ್ರೆ 3.33 ಜಾಗದಲ್ಲಿ 4
4 ಪಿಜ್ಜಾವನ್ನ ನಾವು ಆರ್ಡರ್ ಮಾಡಿದ್ವಿ, ಹೌದಾ ಇಲ್ವೋ? ಸೊ ಮುಂದಿನ ಪೂರ್ಣ ಸಂಖ್ಯೆಯನ್ನ ನಾವಿಲ್ಲಿ ತೆಗೆದುಕೊಂಡಿದ್ದಕ್ಕೆ ನಾವು ಈ ವಿಧಾನನ ಏನಂತ ಕರಿತೀವಿ? ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸುವ ಅಥವಾ ರೌಂಡ್ ಅಪ್ ಅನ್ನೋ ಒಂದು ಮೆಥಡ್ ಅಂತ ಕರಿತೀವಿ. ನಂತರ ಚಿಕ್ಕ ಸಂಖ್ಯೆಯಾಗಿ ಮಾರ್ಪಡಿಸುವ. ಚಿಕ್ಕ ಸಂಖ್ಯೆಯಾಗಿ ಮಾರ್ಪಡಿಸುವ ಅಂದ್ರೆ ಏನು? ಕೊಟ್ಟಿರುವ ಸಂಖ್ಯೆಗೆ ಹತ್ತಿರದ ಚಿಕ್ಕ ಪೂರ್ಣ ಸಂಖ್ಯೆಯನ್ನು ತೆಗೆದುಕೊಳ್ಳುವುದು. ನಾವಿಲ್ಲಿ ಏನ್ ಮಾಡ್ತೇವೆ? ಮುಂದಿನ ಪೂರ್ಣ ಸಂಖ್ಯೆಯನ್ನ ತೆಗೆದುಕೊಳ್ಳೋದಿಲ್ಲ. ಚಿಕ್ಕ ಅಂದ್ರೆ ಕೊಟ್ಟಿರುವಂತಹ ಸಂಖ್ಯೆಗಿಂತನೂ ಚಿಕ್ಕ ಪೂರ್ಣ ಸಂಖ್ಯೆಯನ್ನ, ಹತ್ತಿರದ ಒಂದು ಚಿಕ್ಕ ಪೂರ್ಣ ಸಂಖ್ಯೆನ ತೆಗೆದುಕೊಳ್ತೀವಿ. ಉದಾಹರಣೆಗೆ ಯಾವ್ದು ಹೇಳಿ ಮಕ್ಳೇ? ಉದಾಹರಣೆಗೆ ನಾವು ನೋಟ್ಬುಕ್ ಖರೀದಿ ಮಾಡುವಂತ ಒಂದು ಪ್ರಸಂಗ, ಹೌದಾ? ನಾವು ಎಷ್ಟು ನೋಟ್ಬುಕ್ ಗಳನ್ನ ಖರೀದಿ ಮಾಡ್ಬೇಕಾಗಿತ್ತು? 500 ರೂಪಾಯಿಗೆ 7.14 ನೋಟ್ಬುಕ್ಸ್ ಖರೀದಿ ಮಾಡ್ಬೇಕಾಗಿತ್ತು, ಹೌದಾ ಇಲ್ವೋ? 7.14. 500 ರೂಪಾಯಿ ಇತ್ತು, 70 ರೂಪಾಯಿ ಒಂದು ನೋಟ್ಬುಕ್. ಸೊ 500 ರೂಪಾಯಿನ 70 ರೂಪಾಯಿಂದ ಭಾಗಾಕಾರ ಮಾಡಿದಾಗ ಎಷ್ಟು ನೋಟ್ಬುಕ್ ಖರೀದಿ ಮಾಡಬಹುದಾಗಿತ್ತು? ನಾವು 7.14 ನೋಟ್ಬುಕ್ ಗಳನ್ನ ಖರೀದಿ ಮಾಡಬಹುದಾಗಿತ್ತು. ಆದ್ರೆ ನಾವು ಹಾಗೆ ಖರೀದಿ ಮಾಡ್ಲಿಕ್ಕೆ ಸಾಧ್ಯವೇ? ಸಾಧ್ಯವಿಲ್ಲ, ಹೌದಾ ಇಲ್ವೋ? ಹಾಗಾಗಿ ನಾವ್ ಏನ್ ಮಾಡಿದ್ವಿ? 7.14 ಜಾಗದಲ್ಲಿ ಕೇವಲ 7 ನೋಟ್ಬುಕ್ ಅನ್ನ ನಾವೇನ್ ಮಾಡಿದ್ವಿ? ಖರೀದಿ ಮಾಡಿದ್ವಿ. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ವಿ? 7.14 ಹತ್ತಿರದ ಒಂದು ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು? 7. ಅದನ್ನ ನಾವಿಲ್ಲಿ ಏನ್ ಮಾಡಿದ್ವಿ? ತೆಗೆದುಕೊಂಡ್ವಿ. ಆ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ? ಚಿಕ್ಕ ಸಂಖ್ಯೆಯಾಗಿ ಮಾರ್ಪಡಿಸುವ ಅಥವಾ ರೌಂಡ್ ಡೌನ್ ಮೆಥಡ್ ಅಂತ ಹೇಳ್ತೀವಿ ನಾವು. ಓಕೆ, ಈಗ ನಾವು ಇಲ್ಲಿವರೆಗೂ ಏನನ್ನ ನೋಡಿದ್ವಿ? ಅಂದಾಜು ಬೆಲೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಮಕ್ಳೇ. ಸೊ ಅಂದಾಜು ಬೆಲೆಗಳನ್ನ ನಾವು ಬರಿಬೇಕು ಅಥವಾ ಅವನ್ನ ನಾವು ತೆಗೆದುಕೊಳ್ಬೇಕಂತಂದ್ರೆ 2 ತರದ ವಿಧಾನವನ್ನ ನಾವು ಬಳಸ್ತೀವಿ. ಒಂದು ದೊಡ್ಡ ಸಂಖ್ಯೆಯಾಗಿ ಮಾರ್ಪಡಿಸುವ ಅಥವಾ ರೌಂಡ್ ಅಪ್ ಮೆಥಡು, ಇನ್ನೊಂದು ಚಿಕ್ಕ ಸಂಖ್ಯೆಯಾಗಿ ಮಾರ್ಪಡಿಸುವ ಅಥವಾ ರೌಂಡ್ ಡೌನ್ ಮೆಥಡ್ ಅಂತ ಕರಿತೀವಿ ನಾವು. ಸೊ ಈ ಎರಡೂ ವಿಧಾನಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಿ? ಅಂದಾಜು ಸಂಖ್ಯೆ ಅಥವಾ ಅಂದಾಜು ಸಂಖ್ಯೆಗಳನ್ನ ನಾವು ಏನ್ ಮಾಡ್ತೀವಿ? ಇಲ್ಲಿ ತೆಗೆದುಕೊಳ್ತೀವಿ. ನೀವೆಲ್ಲ ನೋಡಿದ್ದು ಉದಾಹರಣೆಗಳು ಯಾರ ಬಗ್ಗೆ ಹೇಳ್ತಾ ಇತ್ತು? ಅಂದಾಜು ಸಂಖ್ಯೆಗಳ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತು. ಈಗ ನಾವೇನ್ ಕಲಿಬೇಕು ಅಂದ್ರೆ ನಿಖರ ಸಂಖ್ಯೆಗಳು. ನಿಖರ ಸಂಖ್ಯೆಗಳು ಅಂದ್ರೆ ಏನು ಮಕ್ಳೇ? ನಿಖರ ಸಂಖ್ಯೆಗಳು ಅಂತಂದ್ರೆ ಯಾವುದೇ ರೀತಿಯ ಬದಲಾವಣೆ ಇರಲಾರ್ದೆ ಸಂಖ್ಯೆ ಯಾವ ರೀತಿ ಇದೆ ಅದೇ ರೀತಿ ನಾವು ತೆಗೆದುಕೊಳ್ಳೋದು, ಅದೇ ರೀತಿ ಬಳಸೋದಕ್ಕೆ ನಾವೇನಂತ ಕರಿತೀವಿ? ನಿಖರ ಸಂಖ್ಯೆಗಳು ಅಥವಾ ಎಕ್ಸಾಕ್ಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ನಾವು. ನಮ್ಗೆ ನಿಖರ ಸಂಖ್ಯೆಗಳು ಯಾವಾಗ ಬೇಕಾಗುತ್ತವೆ? ನಾವು ಯಾವಾಗ್ಲೂ ಕೇವಲ ಅಂದಾಜು ಬೆಲೆಗಳನ್ನ ಮಾತ್ರ ಬಳಸ್ತೀವ? ಇಲ್ಲ, ನಿಖರ ಸಂಖ್ಯೆಗಳನ್ನು ಬಳಸ್ತೀವಿ. ಯಾವಾಗ? ಉದಾಹರಣೆಗೆ ರೋಗಿಗೆ ಔಷಧಿಯನ್ನ ನೀಡೋ ಸಮಯದಲ್ಲಿ, ಹೌದಾ? ರೋಗಿಗಳಿಗೆ ಔಷಧಿ ನೀಡೋ ಸಮಯದಲ್ಲಿ ನೀವು ಗಮನಿಸಿದ್ರೆ ಅಲ್ಲಿ MG ಅಲ್ಲಿ ಬರ್ದಿರ್ತಾರೆ 5.5 mg ಅಥವಾ 10 mg, ಹೌದಾ? ಈ ರೀತಿ MG ಅಲ್ಲಿ ಏನ್ ಮಾಡಿರ್ತಾರೆ? ಒಂದು ಔಷಧಿಯನ್ನ ಬರ್ದಿರ್ತಾರೆ ಅಥವಾ ಒಂದು ಯಾವುದೇ ರೀತಿಯ ಔಷಧಿಯನ್ನ ತೆಗೆದುಕೊಡುವಾಗ, ಹೌದೋ ಇಲ್ವೋ? ಆವಾಗ ನೀವು ಅಂದಾಜು ಬೆಲೆಗಳು ಬಳಸ್ಲಿಕ್ಕೆ ಸಾಧ್ಯವಿಲ್ಲ, ಹೌದಾ? ಮುಂದಿನ ಸಂಖ್ಯೆ ಮಾರ್ಪಡಿಸುವ ಅಥವಾ ಹಿಂದಿನ ಸಂಖ್ಯೆಗೆ ಮಾರ್ಪಡಿಸಲು ಬರೋದಿಲ್ಲ. ನೀವು ಮಾರ್ಪಡಿಸಿದ್ರೆ ಏನಾಗುತ್ತೆ? ಮನುಷ್ಯನ ಒಂದು ಜೀವಕ್ಕೆ ಅಪಾಯಕಾರಿಯಾಗಿರುತ್ತೆ ಅದು, ಹೌದೋ ಇಲ್ವೋ? ಹಾಗಾಗಿ ರೋಗಿಗಳಿಗೆ ಔಷಧಿ ನೀಡೋ ಸಮಯದಲ್ಲಿಯೂ ಕೂಡ ನಾವು ನಿಖರ ಬೆಲೆಗಳನ್ನೇ ಬಳಸ್ತೀವಿ. ನಂತರ ಇನ್ನೊಂದು, ಬ್ಯಾಂಕ್ ಖಾತೆಯಲ್ಲಿ ನೀವು ಇರುವಂತ ಹಣವನ್ನ ವರ್ಗಾಯಿಸುವಿದ್ದಾಗ ಅಥವಾ ಯಾವುದೇ ರೀತಿಯ ಒಂದು ಹಣ ಪಾವತಿ ಮಾಡ್ಬೇಕಂದಾಗ ನೀವಲ್ಲಿ ಏನ್ ಮಾಡ್ತೀರಾ? ಅಲ್ಲಿಯೂ ಕೂಡ ನಿಖರವಾದ ಬೆಲೆಗಳನ್ನೇ ನೀವು ಬಳಸ್ಬೇಕು, ಹೌದೋ ಇಲ್ವೋ? ಹೌದೋ ಇಲ್ವೋ? ನೀವು ಅಲ್ಲಿ ಅಂದಾಜು ಬೆಲೆಗಳು ಬಳಸ್ಲಿಕ್ಕೆ ಬರೋದಿಲ್ಲ. ಸೊ ಈ ಸಂದರ್ಭಗಳಲ್ಲಿ ಅಥವಾ ಬಿಲ್ ಪಾವತಿಸುವಾಗ, ಹೌದಾ? ಸೊ ಈ ಸಂದರ್ಭಗಳಲ್ಲಿ ನೀವೇನ್ ಮಾಡ್ತೀರಾ ಹೇಳಿ ನೋಡೋಣ? ನೀವು ನಿಖರ ಬೆಲೆಗಳನ್ನ ಬಳಸ್ತೀರಾ ಮಕ್ಳೇ. ಓಕೆ, ಎಸ್. ಸೊ ನಾವಿಲ್ಲಿ ಏನ್ ಮಾಡಿದ್ವಿ? ಅಂದಾಜು ಮತ್ತು ನಿಖರ ಬೆಲೆಗಳ ಕುರಿತಾದಂತ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಅಂದಾಜು ಮತ್ತು ನಿಖರ ಬೆಲೆಗಳ ಅರ್ಥ ತಿಳ್ಕೊಂಡ್ವಿ, ಹೌದಾ? ಅದರ ಜೊತೆಗೆ ಅಂದಾಜು ಬೆಲೆಗಳಲ್ಲಿ ಬರುವಂತ ವಿಧಾನಗಳು, ಹೌದಾ? ವಿಧಾನಗಳು, ಅಂದಾಜು ಬೆಲೆಗಳಲ್ಲಿ ಬರುವಂತ 2 ವಿಧಾನಗಳು, ನಂತರ ಅವೆರಡು ಸಂದರ್ಭದ ಉದಾಹರಣೆ. ಸೊ ಇವನ್ನ ನಾವಿಲ್ಲಿ
ಅರ್ಥ ಮಾಡ್ಕೊಂಡಿದ್ದೇವೆ ಮಕ್ಳೇ. ಸೊ ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಅದೇನು ಅಂತಂದ್ರೆ ಪ್ರಶ್ನೆಗಳ ಬಿಡಿಸೋದು. ಹೌದಾ? ಸೊ ಈಗ ಒಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡೋಣ. ಓಕೆ. ನಿಖರ ಮತ್ತು ಅಂದಾಜು ಬೆಲೆಗಳ ಕುರಿತಾದಂತೆ ಒಂದಿಷ್ಟು ಪ್ರಶ್ನೆಗಳನ್ನ ನಾವಿಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣಂತೆ. ಪ್ರಶ್ನೆಗಳನ್ನು ಬಿಡಿಸುವುದು. ಓಕೆ. ಸೊ ಇಲ್ಲಿ ನಾವು ಮೊದ್ಲಿಗೆ ನಿಮ್ಗ ಒಂದು ಪ್ರಶ್ನೆಯನ್ನ ನಾನಿಲ್ಲಿ ಬರೆದು ತೋರಿಸ್ತೀನಿ. ಅದೇನು ಅಂದ್ರೆ ಅತಿ ಹತ್ತಿರದ ನೊರೆಹೊರೆಯವರು. ಹೌದಾ? ಅತಿ ಹತ್ತಿರದ ನೊರೆಹೊರೆಯವರು. ಅತಿ ಹತ್ತಿರದ ನೆರೆಹೊರೆಯರು. ಒಂದ್ ನಿಮಿಷ. ಅತಿ ಹತ್ತಿರದ ನೆರೆಹೊರೆಯವರು. ಹೌದಾ? ನಿಯರೆಸ್ಟ್ ನೇಬರ್ಸ್ ಅಂತ ಹೇಳ್ತೀವಿ ನಾವು. ಸೊ ಇದ್ರ ಮೇಲೆ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡೋಣಂತೆ. ಓಕೆ. ಸೊ ಇಲ್ಲಿ ತಗೋತೀನಿ. ಇಲ್ಲಿ ಒಂದು ಸಂಖ್ಯೆಯನ್ನ ಬರಿತೀನಿ. ಬರಿದ ನಂತರ ನಾವೇನ್ ಮಾಡೋಣ, ಆ ಸಂಖ್ಯೆಗೆ ಸಂಬಂಧಿಸಿದ ಅತಿ ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ನಾವೇನ್ ಮಾಡೋಣ, ಹುಡುಕಿ ತೆಗೆಯೋಣಂತೆ. ಓಕೆ. ಇದು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಒಂದು ಪ್ರಶ್ನೆ ಆಗಿದೆ ಮಕ್ಳೇ. ಓಕೆ. ಎಸ್. ಇದು ನಮ್ಮ ಒಂದು ಸಂಖ್ಯೆ. ಇದರ ಅತಿ ಹತ್ತಿರದ ನೆರೆಹೊರೆಯ ಸಂಖ್ಯೆಗಳು ಯಾವ್ಯಾವು ಬರ್ತಾವೆ ಅಂತ ನಾವು ಕಂಡುಹಿಡಿಬೇಕು. ಮೊದ್ಲಿಗೆ ನಾವ್ ಏನನ್ನ ಹುಡುಕ್ಬೇಕು ಅಂತಂದ್ರೆ ಸಮೀಪದ ಸಾವಿರ. ಯಾವುದು? ಸಮೀಪದ ಸಾವಿರ. ಸೊ ಅದು ಕಂಡುಹಿಡಿಯೋಣಂತೆ. ಈಗ ಮೊದ್ಲಿಗೆ ನೀವ್ ಯಾವುದೇ ಸಂಖ್ಯೆಯ ಅತಿ ಹತ್ತಿರದ ನೆರೆಹೊರೆಯವನ್ನ ನೀವು ಕಂಡುಹಿಡಿತೀರಾ ಅಂತಂದ್ರೆ ಮೊದ್ಲಿಗೆ ನೀವ್ ಏನ್ ಮಾಡ್ಬೇಕು, ಕೊಟ್ಟಿರುವಂತ ಒಂದು ಸಂಖ್ಯೆ ಏನಿರುತ್ತಲ್ಲ, ಈ ಸಂಖ್ಯೆಯ ಒಂದು ಏನ್ ಕಂಡುಹಿಡಿಬೇಕು, ನೀವು ಸ್ಥಾನ ಬೆಲೆಗಳನ್ನ ಕಂಡುಹಿಡಿಯುವ ಅವಶ್ಯಕತೆ ಬಹಳ ಮುಖ್ಯವಾಗಿದೆ ಮಕ್ಳೇ. ನಿಮ್ಗೆ ಸ್ಥಾನ ಬೆಲೆಗಳು ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಸರಿಯಾಗಿ ಗೊತ್ತಿದ್ರೆ ನೀವೇನ್ ಮಾಡ್ಬೋದು, ಸರಳಾಗಿ ಯಾವ್ದಾದ್ರೂ ಪ್ರಶ್ನೆ ನೀವು ಬಿಡಿಸಬಹುದು. ಸೊ ಮೊದ್ಲಿಗೆ ನಾವ್ ಇಲ್ಲಿ ಏನ್ ಮಾಡೋಣ, ಕೊಟ್ಟಿರುವಂತ ಈ ಒಂದು ಸಂಖ್ಯೆಯ ಸ್ಥಾನ ಬೆಲೆಗಳನ್ನ ಕಂಡುಹಿಡಿಯೋಣಂತೆ. ಈ ಅಂಕಿ ಯಾವುದು? 2. ಇದರ ಒಂದು ಸ್ಥಾನ ಬಿಡಿ. ನಂತರ ಬರುತ್ತೆ 10, 100, 1000. ನಮ್ಗೆ ಬೇಕಾಗಿರೋ ಸಂಖ್ಯೆ ಯಾವುದು? ಇದೆ. ಹೌದಾ? ಸಮೀಪದ ಸಾವಿರ ಅಂದಿದ್ದಾರೆ. ಸೊ ಇದು ನಮ್ಗೆ ಬೇಕಾಗಿರೋ ಒಂದು ಸಂಖ್ಯೆ. 1000, 8 ಇರೋದು 10,000, 2 ಲಕ್ಷ, 7 10 ಲಕ್ಷ, ನಂತರ 6 ಕೋಟಿಯಾಗಿದೆ. ಸೊ ನಾವು ಯಾವ್ದನ್ನ ಕಂಡುಹಿಡಿಬೇಕು? ಸಮೀಪದ ಸಾವಿರದ ಬಗ್ಗೆ ನಾವು ಇಲ್ಲಿ ಕಂಡುಹಿಡಿಬೇಕು ಮಕ್ಳೇ. ಸಮೀಪದ ಸಾವಿರ ಅಂತಂದ್ರೆ ಎಲ್ಲಿದೆ ಹೇಳಿ ನೋಡೋಣ. ಸಾವಿರ ಒಂದು ಸ್ಥಾನ ಬೆಲೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಇಲ್ಲಿದೆ. ಹೌದಾ? ಕಾಣಿಸ್ತಾ ಇದೆಯಾ? ಇದು ಏನಾಗಿದೆ? ಸಮೀಪದ ಒಂದು ಸಾವಿರ ಆಗಿದೆ. ಹೌದೋ ಇಲ್ವೋ? 5 ಅಂತ ಏನ್ ಹೇಳ್ತೀವಲ್ಲ, ಅದು ಏನಾಗಿದೆ? ಸಾವಿರ ಒಂದು ಸ್ಥಾನ ಬೆಲೆಯಲ್ಲಿ ಇದೆ. ಕರೆಕ್ಟಾ? ಒಂದ್ ನಿಮಿಷ. ಎಸ್. ಸೊ ಸಾವಿರ ಒಂದು ಸ್ಥಾನ ಬೆಲೆಯಲ್ಲಿ ಇರುವಂತ ಸಂಖ್ಯೆ ಯಾವುದು? 5. ಹೌದಾ? ಈಗ ನಾವೇನ್ ಮಾಡ್ಬೇಕು, ಸಮೀಪದ ಸಾವಿರಕ್ಕೆ ಇದನ್ನ ನಾವೇನ್ ಮಾಡ್ಬೇಕು, ನಾವಿದನ್ನ ಮಾರ್ಪಡಿಸಬೇಕು. ಹೌದಾ ಇಲ್ವೋ? ಅದನ್ನ ನಾವ್ ಏನ್ ಮಾಡ್ಬೇಕು, ಅದನ್ನ ನಾವು ಇಲ್ಲಿ ರೌಂಡ್ ಅಪ್ ಅಥವಾ ರೌಂಡ್ ಡೌನ್ ಮೆಥಡ್ ಗಳನ್ನ ಬಳಸಿ, ಹೌದಾ, ದೊಡ್ಡ ಸಂಖ್ಯೆ ಅಥವಾ ಚಿಕ್ಕ ಸಂಖ್ಯೆಗೆ ನಾವಿಲ್ಲಿ ಮಾರ್ಪಾಡಿಸಬೇಕು. ಸೊ 5 ಇರೋದು ಏನು? ಸಾವಿರ ಸ್ಥಾನದಲ್ಲಿ ಮಕ್ಳೇ. ಈಗ ಈ ಒಂದು ಸ್ಥಾನದ ರೈಟ್ ಸೈಡ್ ಅಂತ ನಾವೇನ್ ಹೇಳ್ತೀವಿ, ಈ ಕಡೆ ಸೈಡ್, ಈ ಕಡೆ ಬದಿಯಲ್ಲಿ ಯಾವ ಸಂಖ್ಯೆ ಇದೆ? 100ರ ಸ್ಥಾನದಲ್ಲಿ ಯಾವ್ದಿದೆ? 1 ಇದೆ. ಯಾವ್ದಿದೆ? 1 ಇದೆ. 1 5ರ ಜೊತೆ ನೀವು ಕಂಪೇರ್ ಮಾಡ್ಬೇಕು ಮಕ್ಳೇ. ಒಂದನ್ನ ನೀವ್ ಏನ್ ಮಾಡ್ಬೇಕು? 5ರ ಜೊತೆಗೆ ಕಂಪೇರ್ ಮಾಡ್ಬೇಕು. 1 ದೊಡ್ಡದ ಅಥವಾ 5 ದೊಡ್ಡದು? 5 ದೊಡ್ಡದು. ಹೌದಾ ಇಲ್ಲೋ? 1 ಏನಾಗಿದೆ? 5ಕ್ಕಿಂತ ಚಿಕ್ಕ ಇರುವಂತಹ ಒಂದು ಸಂಖ್ಯೆ.
ಚಿಕ್ಕದಾಗಿ ಇದೆ ಅಂತ ಗೊತ್ತಾದಾಗ ಅದು 5 ಅಥವಾ 5ಕ್ಕಿಂತ ಚಿಕ್ಕದಾಗಿದೆ. ಇಲ್ಲಿ ನೀವು ಗಮನಿಸಬಹುದು, ಒಂದು ಏನಿದೆ 5ಕ್ಕಿಂತ ಚಿಕ್ಕದಾಗಿರೋ ಸಂಖ್ಯೆ. ಸೊ ಇದು ಚಿಕ್ಕದಾಗಿದೆ ಅಂತ ಗೊತ್ತಾದಾಗ ನೀವ್ ಏನ್ ಮಾಡ್ಬೇಕು, ಇವು ಮೂರು ಏನಿರ್ತಾವಲ್ಲ, ಬಿಡಿ 10 100, ಅವು ಮೂರು ಸ್ಥಾನಗಳಲ್ಲಿ ನೀವು ಏನ್ ಹಾಕ್ಬಿಡ್ಬೇಕು, 0 ಹಾಕ್ಬಿಡ್ಬೇಕು. ಅವಾಗ ನಿಮ್ಗೆ ಏನ್ ಸಿಗುತ್ತೆ, ಸಮೀಪದ ಸಾವಿರ ಸಿಗುತ್ತೆ. 6,72,85,000. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಸಮೀಪದ ಸಾವಿರಕ್ಕೆ ನಾವೇನ್ ಮಾಡಿದ್ವಿ, ಇಲ್ಲಿ ಅದರ ಒಂದು ನೆರೆಹೊರೆಯ ಸಂಖ್ಯೆಯನ್ನ ಕಂಡುಹಿಡಿದ್ವಿ. ಅದು ಯಾವುದು, 6,72,85,000 ಮಕ್ಳೇ. ಅರ್ಥ ಆಯ್ತಾ? ಇನ್ನೊಂದ್ ಮಾಡೋಣವಾ? ಎಸ್, ಇದೇ ಸಂಖ್ಯೆನ ತೆಗೆದುಕೊಳ್ತೀನಿ. ಈಗ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸಮೀಪದ ಲಕ್ಷ ತೆಗೆದುಕೊಳ್ಳೋಣಂತೆ. ಸಮೀಪದ ಲಕ್ಷ ಪ್ರೊಸೀಜರ್ ಸೇಮ್ ಇದೆ. ಮೊದಲಿಗೆ ಸ್ಥಾನ ಬೆಲೆಯನ್ನ ಗುರುತಿಸ್ಬೇಕು. ನಂತರ ಸ್ಥಾನ ಬೆಲೆಯ ಸಂಖ್ಯೆ ಇರುವಂತ ರೈಟ್ ಸೈಡ್ಗೆ ಯಾವ ಸಂಖ್ಯೆ ಇದೆಯಲ್ಲ, ಆ ಸಂಖ್ಯೆಗೆ 5ರ ಜೊತೆ ನೀವೇನ್ ಮಾಡ್ಬೇಕು, ಹೋಲಿಕೆ ಮಾಡ್ಬೇಕು. ಅದು 5ಕ್ಕಿಂತ ಕಡಿಮೆ ಇದ್ರೆ ನೀವು ಅಷ್ಟು ಸಂಖ್ಯೆಗಳನ್ನ ಏನ್ ಮಾಡಿರ್ತೀರಿ, 0ಗೆ ಪರಿವರ್ತಿಸ್ತೀರಿ. ಅದು 5 ಅಥವಾ 5ಕ್ಕಿಂತ ಹೆಚ್ಚಿಗೆ ಇತ್ತಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಮುಂದಿನ ಪೂರ್ಣ ಸಂಖ್ಯೆಗೆ ಅದನ್ನ ನಾವ್ ಏನ್ ಮಾಡ್ಬೇಕು, ಅದನ್ನ ಪರಿವರ್ತನೆ ಮಾಡ್ಬೇಕು ಮಕ್ಳೇ. ಈಗ ನೋಡೋಣವಾ, ಸಮೀಪದ ಲಕ್ಷ ನೋಡೋಣವಾ. ಲಕ್ಷ ಸ್ಥಾನ ಎಲ್ಲಿದೆ ಹೇಳ್ಬೋದಾ ಯಾರು, ಎಲ್ಲಿದೆ? ಬಿಡಿ 10, 8 ಇರೋದು, 10ರ ಸ್ಥಾನದಲ್ಲಿ 1 ಇರೋದು, 100ರ ಸ್ಥಾನದಲ್ಲಿ 5 ಇರೋದು. 5 ಯಾವ ಸ್ಥಾನದಲ್ಲಿದೆ, 1000. 8 10,000, 2 ಲಕ್ಷದ ಸ್ಥಾನದಲ್ಲಿ. ಸೊ ನಮ್ಗೆ ಬೇಕಾಗಿರುವ ಸಂಖ್ಯೆ ಯಾವುದು, 2 ಲಕ್ಷ ಸ್ಥಾನದಲ್ಲಿ ಇರೋದು. ಹೌದಾ? ಇದರ ಒಂದು ರೈಟ್ ಸೈಡ್ ಯಾವ ಸಂಖ್ಯೆ ಇದೆ, ರೈಟ್ ಸೈಡ್ ಇದೆ 8. ಅದು ಯಾವ ಸ್ಥಾನದಲ್ಲಿ, 10,000ದ ಸ್ಥಾನದಲ್ಲಿ. ಈಗ 8ನ್ನ ಏನ್ ಮಾಡ್ಬೇಕು ನೀವು, 5ರ ಜೊತೆಗೆ ಕಂಪೇರ್ ಮಾಡ್ಬೇಕು. ಇದೇನಾಗಿದೆ, 8 ಚಿಕ್ಕದಾಗಿದೆಯೋ ಅಥವಾ 5ಕ್ಕಿಂತ ದೊಡ್ಡ ಸಂಖ್ಯೆಯೋ, 5ಕ್ಕಿಂತ ದೊಡ್ಡ ಸಂಖ್ಯೆ ಇದೆ. ಹಾಗಾದ್ರೆ ನೀವೇನ್ ಮಾಡ್ಬೇಕು, ನೀವು ಲಕ್ಷ ಸ್ಥಾನದಲ್ಲಿ ಇರುವಂತಹ ಸಂಖ್ಯೆಗೆ ನಾವೇನ್ ಮಾಡ್ಬೇಕು, ಅದನ್ನ ಮುಂದಿನ ಪೂರ್ಣಾಂಕ ಅಥವಾ ಮುಂದಿನ ಪೂರ್ಣ ಸಂಖ್ಯೆಗೆ ನಾವೇನ್ ಮಾಡ್ಬೇಕು, ಮಾರ್ಪಾಡಿಸಬೇಕು. ದೊಡ್ಡ ಸಂಖ್ಯೆಯಾಗಿ ನಾವ್ ಅದನ್ನ ಏನ್ ಮಾಡ್ಬೇಕು, ಮಾರ್ಪಾಡಿಸಬೇಕು. ಹಾಗಾದ್ರೆ ಏನಾಗುತ್ತೆ, ಇದು 6,73,00,000 ಹೌದಾ ಆಗುತ್ತೆ ಮಕ್ಳೇ. ಅರ್ಥ ಆಯ್ತಾ? ಇಲ್ಲಿ ಏನಿದು ಲಕ್ಷ ಸ್ಥಾನದಲ್ಲಿ 2 ಇದೆಯಲ್ಲ, ಅದಕ್ಕೆ ಮುಂದಿನ ಪೂರ್ಣಾಂಕ ಅಂದ್ರೆ +1, ಮುಂದಿನ ಒಂದು ಪೂರ್ಣ ಸಂಖ್ಯೆಗೆ ಮಾರ್ಪಾಡಿಸಿ ಇವನ್ನೆಲ್ಲ ಏನ್ ಮಾಡ್ಬೇಕು, 0 ಆಗಿ ಪರಿವರ್ತಿಸಬೇಕು. ಸೊ ಸಮೀಪದ ಲಕ್ಷ ಯಾವುದು, ಅದಕ್ಕೆ 6,73,00,000. ಅರ್ಥ ಆಯ್ತು? ಸೊ ಈ ಪ್ರಕಾರ ನೀವ್ ಏನ್ ಮಾಡ್ತೀರಿ, ಅತಿ ಹತ್ತಿರದ ನೆರೆಹೊರೆಯ ಒಂದು ಸಂಖ್ಯೆಯನ್ನ ಕಂಡು ಹಿಡಿತೀರಾ ಮಕ್ಳೇ. ಓಕೆ, ಎಸ್. ಈಗ ನಾವ್ ಏನ್ ಮಾಡೋಣ ಅಂತಂತಂದ್ರೆ, ಇವತ್ತು ನಾವ್ ಏನನ್ನ ಬಿಡಿಸಿದ್ವಿ, ಅಂದಾಜು ಮತ್ತು ನಿಖರ ಬೆಲೆಗೆ ಸಂಬಂಧಪಟ್ಟಂತಹ ಒಂದು ಅತಿ ಹತ್ತಿರದ ನೆರೆಹೊರೆಯ ಸಂಖ್ಯೆಗಳ ಕುರಿತಾದಂತ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ವಿ. ಮುಂದಿನ ಕ್ಲಾಸ್ ಅಲ್ಲಿ ನಿಖರ ಮತ್ತು ಅಂದಾಜ ಬೆಲೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಗಳನ್ನ ನೋಡೋಣ ಅಂತ. ಈಗ ಏನ್ ಮಾಡೋದು ಅಂತಂದ್ರೆ, ಇವತ್ತಿನ ಒಂದು MCQ ಸೆಷನ್ಗೆ ಹೋಗೋಣ ಮಕ್ಳೇ. ಓಕೆ, ನಿಮ್ ಒಟ್ಟಿಗೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, 1 ನಿಮಿಷ. ಸೊ ಎಲ್ರು ನಿಮ್ಮ ಒಂದು ಪುಸ್ತಕಗಳನ್ನ ತೆಗೆದುಕೊಳ್ಬೇಕು, ಅದರ ಜೊತೆಗೆ ಪೆನ್ಸಿಲ್ ಅಥವಾ ಪೆನ್ ಅನ್ನ ತೆಗೆದುಕೊಳ್ಳಿ. ನಿಮ್ಮ ಉತ್ತರಗಳನ್ನ ಬರೀಲಿಕ್ಕೆ ತಯಾರಿರ್ಬೇಕು ನಿಮ್ಮ ಪುಸ್ತಕದಲ್ಲಿ. ಓಕೆ, ಎಸ್. ಮೊದಲನೇ ಪ್ರಶ್ನೆ ಇಲ್ಲಿದೆ ನೋಡಿ. ಅಂತಾರಾಷ್ಟ್ರ ಪದ್ಧತಿಯಲ್ಲಿ 1 ಬಿಲಿಯನ್ ಎಂದರೆ ಭಾರತದ ಪದ್ಧತಿಯ ಎಷ್ಟು ಕೋಟಿಗಳಿಗೆ ಸಮ? ಅಂತಾರಾಷ್ಟ್ರೀಯಲ್ಲಿ ಬರುವಂತ 1 ಬಿಲಿಯನ್ ಭಾರತದ ಪದ್ಧತಿ ಪ್ರಕಾರ ಎಷ್ಟು ಕೋಟಿಗಳಿಗೆ ಸಮವಾಗಿದೆ ಹೇಳ್ಬೋದಾ?
10 ಕೋಟಿ, 100 ಕೋಟಿ, 1000 ಕೋಟಿ, 10,000 ಕೋಟಿ. ಸರಿಯಾದ ಉತ್ತರ ಯಾವುದು ಮಕ್ಳೇ? ಸೊ ನಿಮ್ಮ ಒಂದು ಉತ್ತರಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಹಾಕ್ಬೇಕು. ಅದ್ರ ಪ್ರಕಾರ ನಾನಿಲ್ಲಿ ಉತ್ತರಗಳನ್ನ ಹಾಕ್ತೀನಿ. ತದನಂತರ ಸರಿ ಉತ್ತರಗಳನ್ನ ನಾನು ನಿಮ್ಗೆ ತೋರಿಸ್ತೀನಂತೆ. ಓಕೆ. ಆಪ್ಷನ್ ಬಿ ನ 100 ಕೋಟಿ ಇನ್ನೊಮ್ಮೆ ವಿಚಾರ ಮಾಡ್ಬೇಕು ಎಲ್ರು. 100 ಕೋಟಿ. ಓಕೆ. ಪ್ರಶ್ನೆ 2, ನಿಖರವಾದ ಮೌಲ್ಯ ಅಂದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ಎಂದರೇನು? ಆಪ್ಷನ್ ಎ ಅಂದಾಜಿಸಿದ ಸಂಖ್ಯೆ, ಆಪ್ಷನ್ ಬಿ ತಪ್ಪು ಮಾಹಿತಿ ಇರುವ ಸಂಖ್ಯೆ, ಆಪ್ಷನ್ ಸಿ ರೌಂಡ್ ಆಫ್ ಮಾಡಿದ ಸಂಖ್ಯೆ, ಆಪ್ಷನ್ ಬಿ ಬದಲಾಗದ ಖಚಿತವಾದ ವಾಸ್ತವಿಕ ಅಳತೆ ಅಥವಾ ಸಂಖ್ಯೆ. ನಿಖರವಾದ ಸಂಖ್ಯೆಯ ಅರ್ಥವೇನು? ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ಓಕೆ. ಪ್ರಶ್ನೆ 3, 1 ಮಿಲಿಯನ್ ಎಂದರೆ ಭಾರತೀಯ ಪದ್ಧತಿಯ ಎಷ್ಟು ಲಕ್ಷಗಳು? 1 ಮಿಲಿಯನ್ ಅಂದ್ರೆ ಭಾರತೀಯ ಪದ್ಧತಿಯ ಪ್ರಕಾರ ಎಷ್ಟು ಲಕ್ಷಗಳಾಗ್ತವೆ? ಆಪ್ಷನ್ ಎ 1 ಲಕ್ಷ, ಆಪ್ಷನ್ ಬಿ 100 ಲಕ್ಷ, ಆಪ್ಷನ್ ಸಿ 10 ಲಕ್ಷ, ಆಪ್ಷನ್ ಡಿ 1000 ಲಕ್ಷ. ಒಂದು ಮಿಲಿಯನ್ ಅಂದರೆ ಭಾರತೀಯ ಪದ್ಧತಿಯ ಪ್ರಕಾರ ಎಷ್ಟು ಲಕ್ಷಗಳಾಗ್ತವೆ ಹೇಳ್ಬೋದಾ? ಆಪ್ಷನ್ ಸಿ 10 ಲಕ್ಷನಾ? ಓಕೆ. ಪ್ರಶ್ನೆ 4, ಭಾರತೀಯ ಸಂಖ್ಯೆ ಪದ್ಧತಿಯಲ್ಲಿ 1 ಕೋಟಿಗೆ ಸಮನಾದ ಅಂತಾರಾಷ್ಟ್ರೀಯ ಪದ್ಧತಿಯ ಸಂಖ್ಯೆ ಯಾವುದು? ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಇರುವಂತಹ 1 ಕೋಟಿ ಅದಕ್ಕೆ ಸಮಾನವಾಗಿರುವಂತಹ ಅಂತಾರಾಷ್ಟ್ರೀಯ ಪದ್ಧತಿಯ ಸಂಖ್ಯೆ ಯಾವುದು? ಆಪ್ಷನ್ ಎ 1 ಮಿಲಿಯನ್, ಆಪ್ಷನ್ ಬಿ 10 ಮಿಲಿಯನ್, ಆಪ್ಷನ್ ಸಿ 100 ಮಿಲಿಯನ್, ಆಪ್ಷನ್ ಡಿ 1 ಬಿಲಿಯನ್. 1 ಕೋಟಿಗೆ ಸಮವಾಗಿ ಇರುವಂತಹ ಅಂತಾರಾಷ್ಟ್ರೀಯ ಬೆಲೆ ಅಥವಾ ಅಂತಾರಾಷ್ಟ್ರೀಯ ಸಂಖ್ಯೆ ಯಾವುದು? ಆಪ್ಷನ್ ಎ 1 ಮಿಲಿಯನ್, ಆಪ್ಷನ್ ಬಿ 10 ಮಿಲಿಯನ್, ಆಪ್ಷನ್ ಸಿ 100 ಮಿಲಿಯನ್, ಆಪ್ಷನ್ ಡಿ 1 ಬಿಲಿಯನ್. ಆಪ್ಷನ್ ಬಿ 10 ಮಿಲಿಯನಾ? ಓಕೆ. 5ನೇ ಪ್ರಶ್ನೆ, ಒಂದು ಕಾರ್ಯಕ್ರಮಕ್ಕೆ ಬಂದ ಜನರ ಸಂಖ್ಯೆಯನ್ನು ನಿಖರವಾಗಿ ಎಣಿಸಲು ಸಾಧ್ಯವಿಲ್ಲದೆ ಸುಮಾರು 5,000 ಜನರು ಬಂದಿದ್ದಾರೆ ಎಂದು ಹೇಳುವುದನ್ನು ಏನೆಂದು ಕರೆಯುತ್ತಾರೆ? ಒಂದು ಕಾರ್ಯಕ್ರಮಕ್ಕೆ ಬಂದ ಜನರ ಸಂಖ್ಯೆಯನ್ನು ನಿಖರವಾಗಿ ಎಣಿಸಲು ಸಾಧ್ಯವಿಲ್ಲ, ಅದಕ್ಕಾಗಿ ನಾವೇನ್ ಮಾಡ್ತೇವಿ, ಸುಮಾರು 5,000 ಜನ ಬಂದಿದ್ದಾರೆ ಅಂತ ನಾವು ಕರಿತೇವಿ. ಹೌದಾ? ಈ ಒಂದು ಪ್ರಸಂಗಕ್ಕೆ ಈ ರೀತಿ ಹೇಳೋದಕ್ಕೆ ನಾವ್ ಏನಂತ ಕರಿತೀವಿ? ಆಪ್ಷನ್ ಎ ಇದು ಒಂದು ನಿಖರ ಮೌಲ್ಯ, ಆಪ್ಷನ್ ಬಿ ಸ್ಥಳೀಯ ಮೌಲ್ಯ, ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಮೌಲ್ಯ, ಆಪ್ಷನ್ ಡಿ ಅಂದಾಜು ಮೌಲ್ಯ. ಯಾವ್ದಾಗಿದೆ ಮಕ್ಕಳೇ ಇದು? ಆಪ್ಷನ್ ಡಿ ಅಂದಾಜು ಮೌಲ್ಯನಾ? ಓಕೆ. ಪ್ರಶ್ನೆ 6, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲ ಕಾಮವನ್ನು ಎಲ್ಲಿ ಹಾಕಲಾಗುತ್ತದೆ? ಭಾರತೀಯ ಸಂಖ್ಯೆ ಪದ್ಧತಿಯಲ್ಲಿ ಮೊದಲ ಕಾಮವನ್ನು ನಾವು ಎಲ್ಲಿಂದ ಹಾಕ್ತಿವಿ? ಬಲದಿಂದ 2ನೇ ಸ್ಥಾನದ ನಂತರ, ಆಪ್ಷನ್ ಬಿ ಎಡದಿಂದ 3ನೇ ಸ್ಥಾನದ ನಂತರ, ಆಪ್ಷನ್ ಸಿ ಬಲದಿಂದ 4ನೇ ಸ್ಥಾನದ ನಂತರ, ಆಪ್ಷನ್ ಡಿ ಬಲದಿಂದ 3ನೇ ಸ್ಥಾನದ ನಂತರ. ಸೊ ಭಾರತೀಯ ಸಂಖ್ಯೆ ಪದ್ಧತಿಯಲ್ಲಿ ಕಾಮವನ್ನು ಅಲ್ಪ ವಿರಾಮವನ್ನ ಮೊದಲ ಅಲ್ಪ ವಿರಾಮ ನಾವ್ ಎಲ್ಲಿ ಹಾಕ್ತಿವಿ? ಆಪ್ಷನ್ ಡಿ ಬಲದಿಂದ 3ನೇ ಸ್ಥಾನದ ನಂತರ. ಓಕೆ. 7ನೇ ಪ್ರಶ್ನೆ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ 1 ಲಕ್ಷದಲ್ಲಿ ಎಷ್ಟು ಶೂನ್ಯಗಳಿರುತ್ತವೆ? ಭಾರತೀಯ ಸಂಖ್ಯಾ ಪದ್ಧತಿಯ ಪ್ರಕಾರ 1 ಲಕ್ಷದಲ್ಲಿ ಎಷ್ಟು ಶೂನ್ಯಗಳು ಬರ್ತಾವೆ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 8. ಎಷ್ಟು ಶೂನ್ಯಗಳು ಬರ್ತಾವೆ? ಝೀರೋಸ್ ಎಷ್ಟು ಬರ್ತಾವೆ ಮಕ್ಳೇ 1 ಲಕ್ಷದಲ್ಲಿ? 5ನ ಆಪ್ಷನ್ ಎ. ಓಕೆ. ಪ್ರಶ್ನೆ 8, ನಮ್ಮ ಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 498 ಇದೆ. ಇದನ್ನು
500 ಎಂದು ಹೇಳುವುದು ಯಾವ ಬಗೆಯ ಮೌಲ್ಯ? ನಾವು ಶಾಲೆಯಲ್ಲಿ ನಮ್ಮ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ನಮ್ದು ಎಷ್ಟಿದೆ? 498 ಇದೆ. ನಾವು 498 ಅನ್ನೋ ಬದಲಿ ನಾವೇನಂತ ಹೇಳ್ತೀವಿ? ಸುಮಾರು 500 ವಿದ್ಯಾರ್ಥಿಗಳಿದಾವೆ ಅಂತ ಹೇಳ್ತೀವಿ. ಹೌದಾ? ಈ ಒಂದು ಸಂದರ್ಭಕ್ಕೆ ಅಥವಾ ಈ ಒಂದು ಮೌಲ್ಯಕ್ಕೆ ನಾವ್ ಏನಂತ ಕರಿತೀವಿ? ಆಪ್ಷನ್ ಎ ಅಂದಾಜು ಮೌಲ್ಯ, ಆಪ್ಷನ್ ಬಿ ನಿಖರ ಮೌಲ್ಯ, ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಮೌಲ್ಯ, ಆಪ್ಷನ್ ಡಿ ಯಾವುದೂ ಅಲ್ಲ. ಇದಕ್ಕೆ ನಾವೇನಂತ ಕರಿತೀವಿ? ಆಪ್ಷನ್ ಎ ಅಂದಾಜು ಮೌಲ್ಯನಾ? ಓಕೆ. ಪ್ರಶ್ನೆ 9. ಕೆಳಗಿನವುಗಳಲ್ಲಿ ಯಾವುದು ನಿಖರ ಮೌಲ್ಯಕ್ಕೆ ಉದಾಹರಣೆಯಾಗಿದೆ? ಇದ್ರ ಕೆಳಗಡೆ ಇರುವಂತ 4 ಆಪ್ಷನ್ಸ್ ಅಲ್ಲಿ ಇದ್ರೊಳಗಡೆ ಯಾವುದು ನಿಖರ ಮೌಲ್ಯದ ಒಂದು ಉದಾಹರಣೆಯಾಗಿದೆ? ಆಪ್ಷನ್ ಎ, ಒಂದು ನಗರದ ಜನಸಂಖ್ಯೆ ಸುಮಾರು 5 ಲಕ್ಷ. ಆಪ್ಷನ್ ಬಿ, ನಿಮ್ಮ ಕೈ ಚೀಲದಲ್ಲಿ ಇರುವ ನಿಖರವಾಗಿ 150 ರೂಪಾಯಿಗಳು. ಆಪ್ಷನ್ ಸಿ, ಒಂದು ಪರೀಕ್ಷೆಯ ಅಂದಾಜು ಫಲಿತಾಂಶ. ಆಪ್ಷನ್ ಡಿ, ಮಳೆ ಬೀಳುವ ಅಂದಾಜು ಪ್ರಮಾಣ. ನಿಖರ ಮೌಲ್ಯಕ್ಕೆ ಇದರಲ್ಲಿ ಯಾವ್ದು ಉದಾಹರಣೆ ಮಕ್ಳೇ? ಆಪ್ಷನ್ ಬಿ. ಓಕೆ. ಪ್ರಶ್ನೆ 10. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಕಾಮಗಳನ್ನು ಅಂದ್ರೆ ಅಲ್ಪ ವಿರಾಮವನ್ನು ಎಷ್ಟು ಅಂಕಗಳ ನಂತರ ಹಾಕಲಾಗುತ್ತದೆ? ಸೊ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಮೊದಲ ಅಲ್ಪ ವಿರಾಮ ಅಥವಾ ಪ್ರತಿಶತ ಅಲ್ಪ ವಿರಾಮ ಎಷ್ಟು ಅಂಕಗಳ ನಂತರ ಹಾಕ್ತಿವಿ? ಆಪ್ಷನ್ ಎ, ಪ್ರತಿ 2 ಅಂಕಗಳ ನಂತರ. ಆಪ್ಷನ್ ಬಿ, ಪ್ರತಿ 3 ಅಂಕಗಳ ನಂತರ. ಆಪ್ಷನ್ ಸಿ, ಮೊದಲು 3 ನಂತರ 2 ಅಂಕಗಳ ನಂತರ. ಆಪ್ಷನ್ ಡಿ, ಪ್ರತಿ 4 ಅಂಕಗಳ ನಂತರ. ಎಷ್ಟು ಸಂಖ್ಯೆಗಳ ನಂತರ ನಾವು ಅಲ್ಪ ವಿರಾಮವನ್ನ ಹಾಕ್ತಿವಿ? ಕಾಮಗಳನ್ನ ಹಾಕೋದು ಹೇಳ್ಬೋದಾ? ಆಪ್ಷನ್ ಬಿ ನಾ? ಓಕೆ. ಸೊ ಮಕ್ಳೇ, ನಿಮ್ಮ ಎಕ್ಸಾಮ್ ಅನ್ನ ನಾನಿಲ್ಲಿ ಸಬ್ಮಿಟ್ ಮಾಡ್ತೀನಿ. ಸೊ ನೋಡೋಣ ನಿಮ್ಮ ಉತ್ತರಗಳನ್ನ ಯಾವ ರೀತಿ ಬಂದಿದಾವೆ. ಸೊ ಉತ್ತರಗಳನ್ನ ನಾನು ನಿಮ್ ಒಟ್ಟಿಗೆ ಶೇರ್ ಮಾಡ್ತೀನಂತೆ. 1 ನಿಮಿಷ. ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನೋಡಿ ಮಕ್ಳೇ. ಈಗ ಕಾಣಿಸ್ತಾ ಇದೆಯಾ? ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 1 ಬಿಲಿಯನ್ ಅಂದ್ರೆ ಎಷ್ಟು ಅದರ ಮೌಲ್ಯ? ಭಾರತದ ಪದ್ಧತಿಯಲ್ಲಿ ಎಷ್ಟಾಗುತ್ತೆ ಅದರ ಮೌಲ್ಯ? 1 ಬಿಲಿಯನ್ ಒಂದು ಮೌಲ್ಯ ಅಂತಾರಾಷ್ಟ್ರೀಯಲ್ಲಿ ಭಾರತದ ಪದ್ಧತಿಯ ಪ್ರಕಾರ ಇರುವುದು 100 ಕೋಟಿ ಮಕ್ಳೇ. 100 ಕೋಟಿ ಅಂತ ಹೇಳ್ತೀವಿ. ಪ್ರಶ್ನೆ 2. ನಿಖರವಾದ ಅಥವಾ ಎಕ್ಸಾಕ್ಟ್ ವ್ಯಾಲ್ಯೂ ಎಂದ್ರೆ ಇದು ಬದಲಾಗದೆ ಇರುವಂತಹ, ವಾಸ್ತವಿಕವಾಗಿ ಖಚಿತವಾಗಿ ಇರುವಂತಹ ಅಳತೆ ಅಥವಾ ಸಂಖ್ಯೆಗೇನೆ ನಾವೇನಂತ ಕರಿತೀವಿ? ನಿಖರವಾದ ಮೌಲ್ಯ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ 3. 1 ಮಿಲಿಯನ್ ಅಂದ್ರೆ ನಾವ್ ಎಷ್ಟಂತ ಹೇಳ್ತೀವಿ? 1 ಮಿಲಿಯನ್ ಅಂತಂತಂದ್ರೆ ನಾವು 10 ಲಕ್ಷ ಅಂತ ಹೇಳ್ತೀವಿ. ಹೌದಾ? 10 ಲಕ್ಷ ಅಂತ ಹೇಳ್ತೀವಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ 4. ಭಾರತೀಯ ಸಂಖ್ಯೆ ಪದ್ಧತಿಯಲ್ಲಿ 1 ಕೋಟಿಗೆ ಸಮನಾದ ಅಂತಾರಾಷ್ಟ್ರೀಯ ಪದ್ಧತಿಯ ಮೌಲ್ಯ ಯಾವುದು? ಅದು ಇರೋದು 10 ಮಿಲಿಯನ್. ಹೌದಾ? 1 ಕೋಟಿ ಇಸ್ ಈಕ್ವಲ್ ಟು 10 ಮಿಲಿಯನ್. ಆಪ್ಷನ್ ಬಿ ಸರಿಯಾದ ಉತ್ತರ ಮಕ್ಳೇ. ಪ್ರಶ್ನೆ 5. ಒಂದು ಕಾರ್ಯಕ್ರಮಕ್ಕೆ ಬಂದ ಜನರ ಸಂಖ್ಯೆಯನ್ನು ನಾವು ನಿಖರವಾಗಿ ಎಣಿಸಲು ಸಾಧ್ಯವಿಲ್ಲ. ಹಾಗಾಗಿ ಸುಮಾರು 5,000 ಜನ ಬಂದಿದ್ದಾರೆ ಅಂತ ಏನ್ ಹೇಳ್ತೀವಿ, ಅದು ಆಕ್ಚುಲಿ 5,000 ಅನ್ನೋದು ಏನಾಗುತ್ತೆ? ಅಂದಾಜು ಮೌಲ್ಯ ಆಗುತ್ತೆ. ಇಲ್ಲಿ ಖಚಿತವಾಗಿ ನಾವು ಜನರ ಸಂಖ್ಯೆ ಎಣಿಸ್ತಾ ಇಲ್ಲ. ಹೌದಾ? ಸುಮ್ನೆ ನಾವು ಅಂದಾಜಿನ ಪ್ರಕಾರ ನಾವು ಊಹಿಸ್ಕೊಂಡು ನಾವು ನಮ್ಮ ಒಂದು ಕಣ್ಣಿಗೆ ಕಾಣುವಂತ ಒಂದು ಸಂಖ್ಯೆಗಳನ್ನ ಹಿಡ್ಕೊಂಡು ಜನಸಂಖ್ಯೆನ ಗುರುತಿಸ್ಕೊಂಡು ನಾವೇನ್ ಮಾಡ್ತೀವಿ? ಸುಮಾರು 5,000 ಜನ ಬಂದಿದ್ದಾರೆ ಅಂತ ಹೇಳ್ತೀವಿ. ಸೊ ಆಪ್ಷನ್ ಡಿ ಇದಕ್ಕೆ ನಾವು ಅಂದಾಜು ಮೌಲ್ಯ ಅಂತ ಕರಿತೀವಿ. ಓಕೆ. ಪ್ರಶ್ನೆ 6. ಭಾರತೀಯ ಸಂಖ್ಯೆ ಪದ್ಧತಿಯಲ್ಲಿ ನಾವೇನ್ ಮಾಡ್ತೀವಿ? ಮೊದಲ ಕಾಮವನ್ನು ಎಲ್ಲಿಂದ ಹಾಕ್ತಿವಿ? ಮೊದ್ಲಿಗೆ ಬರೋದೇ 3ನೇ ಸ್ಥಾನಕ್ಕೆ. ಹೌದಾ ಇಲ್ವೋ? 3 ಸಂಖ್ಯೆಗಳ ನಂತರ ಮೊದಲ ಒಂದು
ಅಲ್ಪ ವಿರಾಮ ಅಥವಾ ಕಾಮ ಅನ್ನ ಹಾಕ್ತಿವಿ. ಹೌದಾ? ತದನಂತರ ನಾವು ಏನ್ ಮಾಡ್ತೀವಿ? ತದನಂತರ ಅದನ್ನ ನಾವೇನ್ ಮಾಡ್ತೀವಿ? ಎರಡು ಸಂಖ್ಯೆಗಳ ನಂತರ ಹಾಕೋಂತ ಹೋಗ್ತೀವಿ. ಹೌದಾ ಇಲ್ವೋ? ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ 7. ಭಾರತೀಯ ಸಂಖ್ಯೆ ಪದ್ಧತಿಯಲ್ಲಿ 1,00,000ದಲ್ಲಿ ಎಷ್ಟು ಶೂನ್ಯಗಳಿರ್ತಾವೆ? 5. ಆಪ್ಷನ್ ಎ ಸರಿಯಾದ ಉತ್ತರ. 8ನೇ ಪ್ರಶ್ನೆ. 498 ವಿದ್ಯಾರ್ಥಿಗಳೇ ಇದ್ದಾರೆ. ಹೌದಾ? 498 ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋ ಬದಲಿ ನಾವೇನ್ ಮಾಡ್ತೀವಿ? 500 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ತೀವಿ. ಸೊ ಇದೊಂದು ಮೌಲ್ಯ ಏನಾಯ್ತು? ಅಂದಾಜು ಮೌಲ್ಯ ಆಯ್ತು. ನಿಖರ ಮೌಲ್ಯಕ್ಕೆ ಉದಾಹರಣೆ ಯಾವುದು? ನಮ್ಮ ಕೈ ಚೀಲದಲ್ಲಿ ಇರುವಂತ ನಿಖರವಾಗಿ ಇರುವಂತ ಒಂದು 150 ರೂಪಾಯಿಗಳು. ಹೌದಾ? ಈಗಾಗಲೇ ಉದಾಹರಣೆ ಕೊಡೋ ಸಮಯದಲ್ಲಿ ಹೇಳಿದ್ದೆ ನಾನು. ನಿಖರ ಮೌಲ್ಯದಲ್ಲಿ ಏನಾಗುತ್ತೆ? ನಮ್ಮ ಒಂದು ಹಣವೂ ಕೂಡ ಏನಾಗುತ್ತೆ? ನಿಖರ ಮೌಲ್ಯವೇ ಇರುತ್ತೆ. ಕೊನೆಯದಾಗಿರೋ ಪ್ರಶ್ನೆ. ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿಯಲ್ಲಿ ನಾವೇನ್ ಮಾಡ್ತೀವಿ? ಅಲ್ಪ ವಿರಾಮವನ್ನ ಪ್ರತಿ 3 ಅಂಕಗಳ ನಂತರ ಏನ್ ಮಾಡ್ತೀವಿ? ಅಲ್ಪ ವಿರಾಮ ಹಾಕುವಂತ ಬರ್ತೀವಿ ಮಕ್ಳೇ. ಸೊ ಮಕ್ಳೇ, ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸ್ತೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ? ಅತಿ ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನ ಕುರಿತಾದಂತಹ ಪ್ರಶ್ನೆಗಳನ್ನ ಬಿಡಿಸಿದ್ವಿ. ನಂತರ MCQ ಸೆಷನ್ ಅನ್ನ ನೋಡಿದ್ವಿ ಮತ್ತು ಅಂದಾಜು ನಿಖರ ಮೌಲ್ಯಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ವಿ. ಹೌದಾ? ಸೊ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಇದರ ಕುರಿತ ಪ್ರಶ್ನೆಗಳನ್ನ ಬಿಡಿಸೋಣ ಅಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್.